ಕನ್ನಡಿಗರು ಹೋರಾಟ ಮಾಡ್ಕೊಂಡೆ ಜೀವನ ಪರ್ಯಂತ ಸರ್. ಬಂದಿನ್ ಮಾತಾಡಿ. ನಮ್ಮ ದಿವ್ಯಾ ಅವ್ರಿಗೆ ಒಂದ್ ಹೇಳಿ, ಈಗ ಇಂಡಸ್ಟ್ರಿ ಸಮಸ್ಯೆಗಳು ಮಾತಾಡ್ತಿದ್ದೀರಲ್ಲ, ಈಗ ಸೆಂಟ್ರಲೈಸ್ಡ್ ಮುಂದೆ ಬಂದ್ವಿ ಬೇರೆ ಬೇರೆ ವಿಚಾರದಲ್ಲಿ ಹಾಕಿರೋದು. ನಿಕೇಶ್ ಮೈಕಲ್ಲಿ ಹಿಂದೆ ಬ್ಲೂ ಶರ್ಟ್. ಓಕೆ, ಕರ್ನಾಟಕದಲ್ಲಿ ಕನ್ನಡ ಪರ ಏನೇ ಧ್ವನಿ ಹತ್ರ ಕೂಡ ತಾತ್ಸಾರ ಮನೋಭಾವ, ಯಾವ ಸಂಘಟನೆ ಇರ್ಬೋದು, ಯಾವ ಪಕ್ಷ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ಬೇರೆ ರಾಜ್ಯದಲ್ಲಿ ಎಲ್ಲ ಒಗ್ಗಟ್ಟಾಗ್ತಾರೆ, ಯಾಕಿರ್ಬೋದು? ಪಟಾಪಟ ಅಂತ ಹೇಳ್ತಾರೆ ಸರ್. ಇವತ್ತು ಬಂದು ನನ್ನ ಕ್ಷೇತ್ರ ಬಂದು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ. ನನ್ನ ಭಾಗದಲ್ಲಿ ಬಂದ್ಬಿಟ್ಟು MNC ಕಂಪನಿಗಳು ಮತ್ತು ಮಾನ್ಯತೆ ಟೆಕ್ ಪಾರ್ಕ್ ಇದೆ. ಇಲ್ಲಿರೋ ಕನ್ನಡಿಗರು ಬಂದ್ಬಿಟ್ಟು ಆ ಒಂದು ಮಾನ್ಯತೆ ಟೆಕ್ ಪಾರ್ಕ್ MNC ಕಂಪನಿ ಹೊರಗಡೆ ಬಂದ್ಬಿಟ್ಟು ಟೀ ಮಾಡ್ತಿದ್ದಾರೆ. ಇದು ಸರ್ಕಾರನೇ ಎಚ್ಚರಿಸ್ಕೊಂತಿಲ್ಲ. ಯಾವುದೋ ಒಂದು ಕನ್ನಡ ಪರ ಸಂಘಟನೆಗಳು ಬಂದು ಹೋರಾಟ ಮಾಡ್ತಿಲ್ಲ, ಒಂದು ಕನ್ನಡಿಗರಿಗೆ ನ್ಯಾಯ ಕೊಡಿಸಿಲ್ಲ. ಇದೆಷ್ಟು ಮಟ್ಟಿಗೆ ಸರಿ ಅಂತ ರೆಡ್ಡಿ ವೀರಣ್ಣವರು ಕನ್ನಡಿಗರೇ. ರೆಡ್ಡಿ ವೀರಣ್ಣ ಒಂದು ನಿಮಿಷ ಅವ್ರು ಹೇಳಿದ್ರು ಕನ್ನಡದವರು ಏನೇ ಪಡ್ಕೋಬೇಕಂದ್ರು ಹೋರಾಟ ಮಾಡಿ ಪಡ್ಕೋಬೇಕು ಅಂತ. ಇವರು ಹೋರಾಟ ಮಾಡಿನೇ ನಾವೆಲ್ಲ ಪಡ್ಕೋಬೇಕು ಅಂದ್ರೆ ಇವರು ಜನಪ್ರತಿನಿಧಿಗಳಾಗಿ ಆ ಪ್ಲೇಸ್ ಅಲ್ಲಿ ಯಾಕಿದ್ದಾರೆ? ಇವ್ರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ತಾರಲ್ಲ, ಇವರು ನಮ್ಮನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂದಿದ್ರೆ ಇವ್ರು ಹೋರಾಟ ಮಾಡೋ ಅವಶ್ಯಕತೆನೇ ನಾವು ಇವತ್ತು ಇರ್ತಾ ಇರ್ಲಿಲ್ಲ. ನಮ್ಮನ್ನು ಅವ್ರ ಅಣ್ಣ ತಮ್ಗೆ ಅಕ್ಕ ತಮ್ಮ ಅನ್ಕೊಂಡು ನಮ್ಮ ಬೇಕು ಬೇಡಗಳನ್ನ ಇವತ್ತು ನೋಡ್ಕೊಂತಾ ಇದ್ವಿ. ಬಹುತೇಕ ಇನ್ವೆಸ್ಟ್ಮೆಂಟರ್ಸ್ ಈಗ ಯಾರು ಇದಾರಲ್ಲ ಇಲ್ಲಿ ಎಲ್ಲ ರಾಜಕೀಯದವ್ರೆ. ಯಾವ ಸ್ಕೂಲ್ಗೆ ಹೋಗ್ರಿ ಅದ್ರ ಹಿನ್ನೆಲೆ ಬಂದು ರಾಜಕೀಯ ವ್ಯಕ್ತಿನೇ ಇರ್ತಾರೆ. ನೀವು ಯಾವ ಕಂಪ್ನಿಗೆ ಹೋಗಿ ಅದ್ರ ಹಿನ್ನೆಲೆ ಬರೀ ರಾಜಕೀಯ ವ್ಯಕ್ತಿಗಳೇ ಇರ್ತಾರೆ. ಆದ್ರೆ ಏನದು ಇಲ್ಲಿ ನಮ್ಮ ಆದ್ರೆ ಕನ್ನಡ ಪರ ಹೋರಾಟಕ್ಕೆ ಮಾತ್ರ ರಾಜಕೀಯ ವ್ಯಕ್ತಿಗಳು ಬರ್ತಾ ಇಲ್ಲ. ಈಗ ಇಂಥ ವಿಷಯಗಳಲ್ಲಿ ಬಾಯಿಗೆ ತುಪ್ಪ ಸಾರ್ಕೊಂಡು ಸ್ವಲ್ಪ ಮಾತಾಡೋದು ಅಷ್ಟೇ. ಬೇರೆ ಈಗ ಒಂದು ಎರಡು ಮೂರು ದಿನ ಬಿಟ್ಟು ಅವ್ರು ಈ ವಿಷಯನೇ ಮುಚ್ಚಾಕ್ಬಿಡ್ತಾರೆ. ಯಾಕೆಂದ್ರೆ ಅವ್ರದ್ದೇ ಸ್ಕೂಲು. ಇಲ್ಲಿ ಮಧ್ಯದಲ್ಲಿ ಸಾರ್ವಜನಿಕರು ಇಲ್ಲಿ ಸಫರ್ ಆಯ್ತಾ ಇರೋದು. ರಾಜಕೀಯದವ್ರು ಯಾರೂ ಆಗಲ್ಲ. ಯಾಕೆ ಇವಾಗ ಹೋಗ್ರಿ ಒಂದು ಸ್ಕೂಲ್ಗೆ ಹೋಗಿ ಒಂದು ಫಾರ್ಮ್ ಕೊಟ್ಟರೆ ಅಲ್ಲಿ ಇಂಗ್ಲೀಷಲ್ಲಿ ನೋಡ್ತಾರೆ ಅವರು. ಅಲ್ಲಿ ಏನಾದ್ರು ಫಿಲ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅಡ್ಮಿಷನ್ ತಗೊತಾರೆ, ಇಲ್ಲ ತಗೊಳ್ಳಲ್ಲ. ಬನ್ನಿ ನಾನು ತೋರಿಸ್ತೀನಿ. ಇದನ್ನ ಮೊದಲು ಸರಿಪಡಿಸ್ರಿ, ಆಮೇಲೆ ಅದು ಕನ್ನಡ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಮೇಡಮ್ ಅವರು 5 ಅಂಶಗಳೇನು ಹೇಳಿದ್ರಲ್ಲ, ಇದು ಸರಿ ಹೋಗಬೇಕು ಅಂತಂದರೆ ಮೊದಲು ಸರ್ಕಾರಿ ನೀತಿ ಬರಬೇಕು. ಅದ್ರ ಮೇಲೆ ನೀತಿ ಬಂದು ಅದ್ರ ಜೊತೆಗೆ ಸಾಮೂಹಿಕ ಜನ ಕೂಡ ಅದಕ್ಕೆ ಸಹಕಾರ ಕೊಟ್ಟು ನಿಂತರೆ ಆ 5 ಅಂಶಗಳು 5 ನಿಮಿಷದಲ್ಲಿ ಸಾಲ್ವ್ ಆಗೋ ಥರ ಇರುತ್ತೆ. ಸೊ ಇದು ಸರ್ಕಾರ ಜವಾಬ್ದಾರಿ ತಗೊಂಡು ಮಾಡಬೇಕಾಗಿದೆ ಅಂತ ನನ್ನ ಭಾವನೆ. ಸರ್, ಈಗ ಮೇಡಮ್ ಅವ್ರು ಹೇಳಿದ್ರು ಸ್ಕಿಲ್ ಇರಬೇಕಂತ ಇರಲ್ಲ. ಈಗ ನಾರ್ಮಲ್ 10th ಓದಿದ್ರು, ಯಾರು ಎಜುಕೇಷನ್ 10th ಓದಿದ್ರು ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಆದ್ರೂ ಸ್ಕಿಲ್ ಇದ್ದೇ ಇರುತ್ತೆ. ಬ್ಯಾಂಕ್ ಹೋಗಿ ಒಂದು ಚಲನ್ ಬರಿಬೇಕಂದ್ರೂ ಹಿಂದಿ ಮತ್ತೆ ಇಂಗ್ಲಿಷ್ ಎರಡಲ್ಲೇ ಇರುತ್ತೆ, ಕನ್ನಡ ಭಾಷೆ ಇರೋದೇ ಇಲ್ಲ ಅದರಲ್ಲಿ. ಇಲ್ಲ ಕೆಲವೊಂದು ನಮ್ಮ ಬಿಜೆಪಿಯ ಮೋದಿ ಅವರ ಮಾನ್ಯ ಮೋದಿಜಿ ಅವರ ಕರ್ಮಕಾಂಡ ಇದು 2014ರಲ್ಲಿ ಒಂದು ಆಕ್ಟಿನ ಪ್ರಕಾರ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಕರ್ನಾಟಕನ ಒಂದು ಸ್ಟೇಜ್ಗೆ, ಒಂದು ಹೈ ಇದಕ್ಕೆ ಭಾರತದಲ್ಲಿ ಒಂದು ಈ ರಾಜ್ಯದಲ್ಲಿ ಅಥವಾ ಈ ಬೆಂಗಳೂರಿನಲ್ಲಿ ಉದ್ಯಮಿಗಳು ಬರೋದಕ್ಕಿಂತ ಮುಂಚೆನೂ ಎಲ್ಲರೂ ಊಟ ಮಾಡ್ತಾ ಇದ್ವಿ, ಮುದ್ದೆ ಸಾರು ತಿಂತಾ ಇದ್ವಿ. ಈ ಉದ್ಯಮಿಗಳು ಹೋದ್ರೂ ಸಹ ನಾವು ಮುದ್ದೆ ಸಾರು ತಿನ್ಕೊಂಡೇ ಇರ್ತೀವಿ. ನಮ್ಮ ಬೆಂಗಳೂರು ಮತ್ತು ನಮ್ಮ ಕರ್ನಾಟಕ ನಾವು ಉಳಿಸ್ಕೊಳ್ಳೋಣ. ಇವ್ರಿಗೋಸ್ಕರ ನಾವು ದಾಸರಾಗೋದು ಬೇಕಾಗಿಲ್ಲ. ಕನ್ನಡ ಸಾರ್ವಭೌಮ, ಕನ್ನಡಿಗನೇ ಸಾರ್ವಭೌಮ, ಆ ರೀತಿ ಆಗಬೇಕು. ಆ ಎಚ್ಚರಿಕೆಯನ್ನು ಸರ್ಕಾರಕ್ಕೂ ಸಹ ಕೊಡ್ತಾ ಇದ್ವಿ. ವಿಪಕ್ಷಗಳು ಸಹ ಅದರ ಎಚ್ಚರಿಕೆ ವಹಿಸ್ಕೊಂಡು ಕನ್ನಡ ಪರ ಸಂಘಟನೆ ಜೊತೆ ನಾವಿರ್ತೀವಿ, ನೀವು ಮುಂದೆ ಹೋಗಿ. ನಾನು ಇಷ್ಟೇ ಹೇಳೋದು, ಕನ್ನಡ ಕನ್ನಡ ಕನ್ನಡ, ನಮಗೆ ಕನ್ನಡ ಬೇಕಷ್ಟೇ, ಬೇರೆ ಯಾವ ಭಾಷೆನೂ ಬೇಡ. ಈಗ ಹೇಳಿದ್ರು ಇನ್ನು ಕನ್ನಡ ಕಲ್ತಿದ್ರೇ ನೀವು ಬರಬೇಕು, ಮುಂದೆ ಇಂಗ್ಲೀಷ್ ಕಲ್ತಿದ್ರೆ ಅವ್ರು ಹೇಳಿದ್ರು ಮಕ್ಕಳು ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡ್ದಲೇ ಇದ್ದರೆ ಆಚೆ ಕಳಿಸ್ತಾರೆ, ಇಲ್ಲ ಬೆಂಚ್ ಮೇಲೆ ನಿಲ್ಲಿಸ್ತಾರೆ. ನಮಗೆ ಕನ್ನಡ ಬೇಕು ಅಂತ ಮನೇಲಿ ಮಕ್ಕಳಿಗೆ ನಾವು ಕನ್ನಡ ಇಡಿಸ್ಬೇಕು. ಎಲ್ಲಿಂದಲೋ ಬಂದು ಯಾವನೋ ಮಾಲ್ ತೆಗೆದ್ಬಿಟ್ಟು ನಮ್ಮ ಕರ್ನಾಟಕದವ್ರು ಪಂಚ ಉಟ್ಕೊಂಡು ಹೋಗಿದ್ದಕ್ಕೆ ಅವ್ನ ಒಳಗೆ ಸೇರಿಸ್ಲಿಲ್ವಂತೆ. ಹವಾಯಿ ಚಪ್ಪಲಿ ಹಾಕೊಂಡು ಹೋದ್ರೆ ಅವ್ನ ಒಳಗೆ ಸೇರಿಸಲ್ಲ. ಇದೆಲ್ಲಿ ನ್ಯಾಯ? ಯಾವನು ಇಲ್ವಾ? ಆ ಮಾಲ್ ಓನರು ಕನ್ನಡಿಗನೇ, ಆ ಮಾಲ್ ಓನರು ಬೆಂಗಳೂರವನೇ, ಆಚೆ ಆಗ್ತೂ ಕನ್ನಡಿಗನೇ. 77 ವರ್ಷ ಆದ್ರೂ ಪ್ರತಿ ಹಳ್ಳಿಗಳಲ್ಲಿ ಸ್ಕೂಲ್ಗಳಿಲ್ಲ, ಒಂದು ವಾರ ಮುಚ್ಚಿಸಿದ್ದೇವೆ, ಟೀಚರ್ಸ್ ಇಲ್ಲ. ನಾವು ಅದು ನಮ್ಮ ಬದ್ಧತೆ, ಅದು ಕಾಂಗ್ರೆಸ್ ಬರಬೇಕಾದ್ರೆ ನಮ್ಮ ಸ್ಕೂಲ್ಗಳ ಅಭಿವೃದ್ಧಿ ಆಗಬೇಕು, ಒಳ್ಳೆ ಶಿಕ್ಷಕರು ಬೇಕು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಅದಿದ್ರೆ ಮಾತ್ರ ಆಟೋಮೆಟಿಕ್ ಆಗಿ ಅರ್ಹತೆ ಬರುತ್ತೆ. ಅವರೇ ಕರೆದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡ್ತಾರೆ. ದಯವಿಟ್ಟು 1 ನಿಮಿಷ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ಏನಂದರೆ, ನಾನು ರೀಸೆಂಟಾಗಿ ನಾಗರಹೊಳೆ ಹಾಡಿಗೆ ಹೋಗಿದ್ದೆ. ಅಲ್ಲಿರುವಂತಹ ಕಾಡು ಕುರುಬ ಮತ್ತು ಜೇನು ಕುರುಬ ಜನಾಂಗದ ಒಂದು ಸರ್ಕಾರಿ ಶಾಲೆಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ಒಬ್ಬರೇ ಶಿಕ್ಷಕರು,
ಆ ಶಿಕ್ಷಕರ ಎಲ್ಲ ಭಾಷೆಯ ಇದನ್ನು ತಗೋಬೇಕು. ಎಷ್ಟು ಕಷ್ಟ ಅಂದರೆ ಅಲ್ಲಿನ ಮಕ್ಕಳಿಗೆ ಒಂದು ಸಣ್ಣ ಕನ್ನಡದ ಪದ ಹೇಳಕ್ಕೆ ಬರ್ತಿಲ್ಲ, ಅವ್ರಿಗೆ ಇಂಗ್ಲೀಷಲ್ಲಿ ಓದ್ತಾರೆ. ಅದನ್ನು ಮುಖ್ಯವಾಗಿ ಸ್ವಸ್ಯ ಕ್ಷೇತ್ರವಾದಂತಹ ಸಿದ್ದರಾಮಯ್ಯನವರು ನುರಿತ ಅಧ್ಯಾಪಕರನ್ನ ಕೊಡಿ ಅಲ್ಲಿಗೆ, ಅಲ್ಲಿನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಮಕ್ಕಳಿಗೆ. ಸಿದ್ದರಾಮಯ್ಯವರೇ ನೋಡ್ತಾ ಇದ್ರು ಮೋಸ್ಟ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರವರು. ಇನ್ನೊಂದು ಮಾತು, ಇವ್ರು ಏನೇ ಅಮಿಟ್ಮೆಂಟ್ ಕೊಡಕ್ ಮೊದಲೇ ಇಲ್ಲಿ ಬರುವಂತಹ ಯಾರು ಅಡ್ವೊಕೇಟ್ ಜನರಲ್ಲು ಮತ್ತೆ ನಮ್ಮ ಉದ್ಯಮೆದಾರರು, ಕನ್ನಡ ಪರ ಸಂಘಟನೆಯವರು, ನುರಿತ ವ್ಯಕ್ತಿಗಳನ್ನ ಕೂರಿಸಿ ಒಂದು ಮೀಟಿಂಗ್ ಮಾಡಿ ಅದನ್ನ ಅಮಿಟ್ಮೆಂಟ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿ ಆಮೇಲೆ ಬಂದ್ಮೇಲೆ ಈ ಮೀಸಲಾತಿಗಳನ್ನ ಜಾರಿಗೊಳಿಸಬೇಕು. ಜನಕ್ಕೆ ದಾರಿ ತಪ್ಪಿಸೋ ಉದ್ದೇಶದಿಂದ, ಈ ಕಣ್ಣು ಒರೆಸುವ ಉದ್ದೇಶದಿಂದ, ಈ ವಾಲ್ಮೀಕಿ ಹಗರಣ ಮುಚ್ಚುವ ಉದ್ದೇಶದಿಂದ ಸಿದ್ದರಾಮಯ್ಯನವರು ಸಡನ್ ಆಗಿ ಡಿಸಿಷನ್ ತಗೊಂಡು ಯಾವಾಗ ಮೋಹನ್ ಜಾಧವ್ ಅವರು ಹೇಳಿದ್ರು ಅದನ್ನ ವಾಪಸ್ ತಗೊಂಡು ನೋಡಿ, ನೆಲ ಜಲ ಭಾಷೆಗೆ, ರೈತರಿಗೆ, ಉದ್ಯೋಗಕ್ಕೆ ಯಾವ್ದು ಆದ್ಯತೆ ಕೊಡ್ತಾ ಇಲ್ಲ, ಯಾವ್ದು ಆದ್ಯತೆ ಕೊಡ್ತಾ ಇಲ್ಲ. ಬರೀ ನಿಮ್ಮ ರಾಜ್ಯಕ್ಕೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದೀರಿ. ದಯವಿಟ್ಟು ಇಲ್ಲಿ ಕನ್ನಡ ನೆಲ ಅಂದ್ಮೇಲೆ ಕನ್ನಡಕ್ಕೆ ಆದ್ಯತೆ ಏನ್ ಕೊಡ್ಬೇಕು? ಯಾವ ಮುಖ್ಯಮಂತ್ರಿ ಬಂದ್ರು ಸರಿ, ಯಾವ ಪಕ್ಷ ಬಂದ್ರು ಅಷ್ಟೇ, ಕನ್ನಡಕ್ಕೆ ಆದ್ಯತೆ ಕೊಡೋದು ತುಂಬಾ ಕಮ್ಮಿ ಆಗಿದೆ. ಫಸ್ಟ್ ಕನ್ನಡದ ನೆಲ ಜಲ ಭಾಷೆಗಾಗಿ, ಉದ್ಯೋಗಕ್ಕಾಗಿ ಮತ್ತೆ ರೈತರಿಗಾಗಿ ಫಸ್ಟ್ ಈ 5 ಏನಿದೆ ಅದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಕನ್ನಡ ಆಟೋಮೆಟಿಕ್ ಆಗಿ ಉತ್ತರ ಇದು ಕನ್ನಡಿಗರ ಪರವಾಗಿ, ರೈತರ ಪರವಾಗಿ ಗಡಿ ನೆಲ ಜಲ ಮೇಡಮ್ 5 ಪಾಯಿಂಟ್ ಹೇಳಿದ್ರು. ಗಡಿ ನೆಲ ಭಾಷೆ, ಗಡಿ ವಿವಾದ ಇದೆಲ್ಲ ಹೇಳಿದ್ರು. ಎಲ್ಲದಕ್ಕೂ ಸರ್ಕಾರನ ಹೊಣೆ ಮಾಡ್ತಾ ಕೂತ್ಕೊಳ್ಳೋದು ನಮ್ಮದು ತಪ್ಪಿದೆ. ಪ್ರಜೆಗಳಾಗಿ ನಾವು ನಮ್ಮನೆ ಮಕ್ಕಳನ್ನ ಕನ್ನಡ ಮೀಡಿಯಂ ಶಾಲೆ ಕಳಿಸ್ತಾ ಇಲ್ಲ. ಯಾಕೆ ಕಳಿಸ್ತಾ ಇಲ್ಲ ಅನ್ನೋದು ಪೇರೆಂಟ್ಸ್ಗೂ ಗೊತ್ತು, ಸರ್ಕಾರದವ್ರಿಗೂ ಗೊತ್ತು. ಇಂಗ್ಲೀಷ್ ಮೀಡಿಯಂ ಶಾಲೆ ಯಾವ ಥರ ಬೆಳೀತಿದೆ, ಕರ್ನಾಟಕದಲ್ಲಿ ಓದ್ತಂಥ ನಮ್ಮ ಎಲ್ಲ ಮಕ್ಕಳು ಕರ್ನಾಟಕದಲ್ಲಿ ಮಾತ್ರ ಇರಬೇಕಾಗತ್ತೆ. ಭಾಷೆಗೆ ಒತ್ತು ಕೊಡಬೇಕು, ಕನ್ನಡಕ್ಕೂ ಕೊಡಬೇಕು. ನಾನು ಕನ್ನಡ ಮೀಡಿಯಮಲ್ಲಿ ಓದೆ, ಶಿಕ್ಷಕಿಯಾಗಿ ಇವತ್ತು ನಾನು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿ ವೇದಿಕೆ ಸಿಗ್ತಾ ಇದೆ ನನಗೆ. ಅವರು ನಮ್ಮ ಗುರುಕುಲನ ಮುರಿದ್ರು, ಆಮೇಲೆ ನಮ್ಮ ಸೊಸೈಟಿನ ಡಿವೈಡ್ ಮಾಡಿದ್ರು. ಈಗ ಏನಾಗ್ತದೆ, ನನ್ನ ಪರ್ಸನಲ್ ಒಪಿನಿಯನ್ ಏನಂದರೆ, ರಿಸರ್ವೇಷನ್ಸ್ ಇರಬಾರ್ದು, ಯಾವುದೇ ಇದರಲ್ಲಿ ರಿಸರ್ವೇಷನ್ ಇರಬಾರ್ದು. ನೀವೇನಂದ್ರೂ ಟ್ಯಾಲೆಂಟ್ ಕೊಡಿ ಕೆಲಸ. ನಾನು ಯು ಪಿನಲ್ಲಿ ನೋಡಿದ್ದೀನಿ, 600 ಮಾರ್ಕಲ್ಲಿ 1 ಮಾರ್ಕ್ ತೆಗ್ದಿದ್ದಾನೆ, ಅವನು ಡಾಕ್ಟ್ರ್ ಆಗ್ತಾನೆ. ಅವನು ಏನು ಆಪ್ರೇಷನ್ ಮಾಡ್ತಾನೆ, ಏನು ಜನರದ್ದು ಜೀವ ಉಳಿಸ್ತಾನೆ, ಅದು ನಾವು ಯೋಚಿಸ್ಬೇಕಾಗಿದೆ. ಕನ್ನಡವನ್ನ ರಾಜಕೀಯ ಪಕ್ಷಗಳು ಅವುಗಳ ರಾಜಕೀಯ ದಾಳವಾಗಿ ಯೂಸ್ ಮಾಡ್ತಾವ, ಆಗ ಕನ್ನಡದ ಅಭಿವೃದ್ಧಿ ಖಂಡಿತ ಆಗುದಿಲ್ಲ. ನಿಜವಾಗಿ ಖಾಸಗಿ ಕಂಪನಿಗಳಲ್ಲಿ ರಿಸರ್ವೇಷನ್ ಕೊಡ್ತಾರೆ ಅಂತ ಒಂದು ತೀರ್ಮಾನ ತಗೊಳ್ಳುವಾಗ ಅಲ್ಲಿ ಎಂಟ್ರಪ್ರನರ್ಸ್, ಉದ್ಯಮಿಗಳು ಯಾರಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ತಗೊಳ್ಬೇಕಾಗ್ತದೆ. ಮತ್ತೆ ಅರ್ಹತೆ ಇರುವವರಿಗೆ ಖಂಡಿತವಾಗಿ ಅವಕಾಶಗಳು ಇದ್ದೇ ಇರ್ತದೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಪದ, ಈ ಸರೋಜಿನಿ ಮಹರ್ಷಿ ಸಮಿತಿ ರಿಪೋರ್ಟ್ ಮತ್ತು ಎಸ್ ಜೆ ಸಿದ್ದರಾಮಯ್ಯನವ್ರ ಸಮಿತಿ ರಿಪೋರ್ಟ್ ಅಲ್ಲಿ ಉಗೆ ಬಂಡಿ ಅಂತ ಉಪಯೋಗಿಸ್ಬೇಕಾಗಿತ್ತು ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ರೈಲ್ವೆ ಡಿಪಾರ್ಟ್ಮೆಂಟ್ ಅಂತಾನೆ ಉಪಯೋಗಿಸಿದ್ದಾರೆ ನೋಡಿ. ಅಂದ್ರೆ ಅರ್ಥ ಏನು ಅಂದ್ರೆ, ನಾವು ಕನ್ನಡನ ಕೊಲೆ ಮಾಡ್ತಿರೋದು ಎಲ್ಲಿ ಗೊತ್ತಾ? ಕನ್ನಡ ಕೊಲೆ ಆಗ್ತಿರೋದು ಈ ಪದಗಳ ಬಳಕೆ ಏನಿದೆ, ಆ ಪದಗಳ ಬಳಕೆನೇ ನಮ್ಮಲ್ಲಿ ಸರಿಯಾಗಿಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಸರೋಜಿನಿ ಮಹರ್ಷಿ ರಿಪೋರ್ಟ್ ಮತ್ತು ಸಿದ್ದರಾಮಯ್ಯ ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ಉಗೆ ಬಂಡಿ ಅಂತ ಹೇಳಲ್ಲ. ನಾನು ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡಬೇಕು ಅಂತೀನಿ ಅಂದರೆ, ಇದು ಯಾವುದೇ ಬಿಲ್ ಪಾಸ್ ಆದ್ರೂ ಮುಂದೆ ಹೋಗಲ್ಲ. ಯಾಕಂದರೆ ಹಿಂದೆ ಬೇರೆ ಬೇರೆ ಸ್ಟೇಟ್ಗಳು ಇದೇ ಥರ ಪ್ರಯತ್ನ ಮಾಡಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ, ಇದು ಸುಮ್ಮನೆ ಸಮಯ ಹಾಳು ಹಾಗೂ ಸರ್ಕಾರ ದಿಕ್ಕು ತಪ್ಪಿಸ್ತಾ ಹೋಗ್ತಾರೆ. ನೋಡಿ, ಒಂದ್ ನಿಮಿಷ ಅಕ್ಕ, ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದ್ ನಿಮಿಷ ಪ್ಲೀಸ್ ಸಮಯ ಮುಗಿತು ನೋಡಿ. ರಘುವರೇ, ನೀವು ಒಪ್ಕೊಳ್ತೀರಿ, ನೀವು ಒಪ್ಕೊಳ್ತೀರಿ, ಇಲ್ಲಿರೋರು ಒಪ್ಕೊಳ್ತಾರೆ. ರಘುವರೇ, ಕರ್ನಾಟಕದಲ್ಲಿ ನಿಜ ಅರ್ಥದಲ್ಲಿ ಕನ್ನಡಿಗ ಸಾರ್ವಭೌಮ ಆಗಬೇಕು ಅಂತಂದ್ರೆ
ಕೇವಲ ನಾಮಕಾವಸ್ಥೆಗೆ ಜನರ ದಿಕ್ಕು ತಪ್ಪಿಸೋಕೆ ನಾನು ಕೇವಲ ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, ಬಿಜೆಪಿ ಅಂತ ಹೇಳ್ತಿಲ್ಲ. ನಾವು ಯಾರನ್ನ ಚುನಾಯಿಸಿ ಕಳಿಸಿರ್ತೀವಿ ಆ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ಬರ್ಬೇಕು ಇಚ್ಛಾಶಕ್ತಿ, ಇಲ್ಲಿರಬೇಕು ಬುದ್ಧಿಶಕ್ತಿ. ಅದಿದ್ದು ಕನ್ನಡಿಗರಿಗೆ ನ್ಯಾಯ ಸಿಗುವಂತಹ ನಿಯಮಗಳನ್ನ ತಂದ್ರೆ ಮಾತ್ರ ನಿಜವಾಗ್ಲೂ ಕನ್ನಡಿಗರ ಹೋರಾಟ ಮುಗಿಯುತ್ತೆ, ಕನ್ನಡಿಗರು ಸಾರ್ವಭೌಮ ಆಗ್ತಾನೆ. ಅಂತಹ ಮನಸ್ಥಿತಿ ರಾಜಕಾರಣಿಗೆ ಬರಲಿ, ಬರ್ದೇ ಹೋದ್ರೆ ಅದಕ್ಕೆ ಬುದ್ಧಿ ಕಲಿಸುವಂತಹ ಆ ಧೈರ್ಯ ಶಕ್ತಿ ನಮ್ಮ ಕನ್ನಡದ ಹೋರಾಟಗಾರರಿಗೆ ಆಲ್ರೆಡಿ ಇದೆ, ಅದು ದುಪ್ಪಟ್ಟಾಗ್ಲಿ ಅಂತ ಆಶಿಸ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.